ಪ್ರತಿ ಜನರೇಷನ್ಗೂ ಒಬ್ಬೊಬ್ಬ ಆದರ್ಶ ಪುರುಷ ಇರ್ತಾರೆ. ಅಣ್ಣ ಅವರು ಪ್ರೀವಿಯಸ್ ಜನರೇಷನ್ಗೆ ಆದರೆ ಈ ಜನರೇಷನ್ಗೆ ಅಪ್ಪು ಅವರು ಅಂತ. ಯಾಕಂದರೆ ಅವರ ನಡೆ ನುಡಿ ಆಚಾರ ವಿಚಾರಗಳು ತುಂಬ ಮಕ್ಕಳಿಂದ ಮುದುಕರವರೆಗೆ ಎಲ್ಲರ ಮೇಲೂ ಗಾಢವಾಗಿ ಪ್ರಭಾವ ಬೀರುತ್ತೆ. ಅದು ಅಪ್ಪೂರನ್ನು ಪ್ರತಿಯೊಂದಕ್ಕೂ ಒಂದು ಎಕ್ಸಾಂಪಲ್ ಆಗಿ ತಗೊಂತಾರೆ ಕೆಲವು ವಿಚಾರಗಳಲ್ಲಿ. ಆ ನಿಟ್ಟಿನಲ್ಲಿ ನೀವು ಕಂಡಂತೆ ನಿಮ್ಮವರ ಒಡನಾಟದ ಬಗ್ಗೆ ಅವಿನಾಭಾವ ಇಲ್ಲ, ಅದನ್ನು ನಾನು ತುಂಬ ಅದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಒಳ್ಳೆಯ ಗೆಳೆತನ, ಒಳ್ಳೆಯ ಸ್ನೇಹ. ಅವ್ರು ಯಾವತ್ತೂ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅಂತ ಅವರು ತೋರಿಸ್ಕೊಂಡಿದ್ದೇ ಅಲ್ಲ. ಬಟ್ ಇವರ ವ್ಯಕ್ತಿತ್ವನ ಯಾರೋ ಒಬ್ಬ ಸೌತ್ ಆಫ್ರಿಕಾದಲ್ಲೋ ಅಥವಾ ಇಂಡೋನೇಷ್ಯಾ ಮೂಲೆಯಲ್ಲಿರುವಂಥ ಒಬ್ಬ ಕಾಡಿನ ಮನುಷ್ಯ ಒಬ್ಬ ಬಂದು ಇವ್ರನ್ನ ನೋಡಿದ್ರು ಕೂಡ ಮೋಸ್ಟ್ಲಿ ಇವ್ರು ರಾಜ್ಕುಮಾರ್ ಮಗ ಇರಬೇಕು ಅಂತ ಹೇಳ್ಬಿಡೋರು. ಆ ಥರ ಇರ್ತಿತ್ತು ಇವ್ರ ವರ್ತನೆ. ಇವರೆಲ್ಲೂ ಕೂಡ ನಾನು ಡಾಕ್ಟರ್ ರಾಜ್ಕುಮಾರ್ ಮಗ ಅಂತ ತೋರಿಸ್ಕೊಂಡೇ ಅಲ್ಲ ಅವರು. ಆದರೆ ಅವರ DNA, ಅವರ ರಕ್ತಗತವಾಗಿ ಅವರ ಜೀವಕೋಶ, ನಡೆ ನುಡಿ ಉಸಿರಾಟ ಪ್ರತಿಯೊಂದರಲ್ಲೂ ಕೂಡ ಆ ಹಿರಿಯರ ಹಿರಿತನದ ಮುತ್ಸದ್ದಿತನದ ಒಳ್ಳೆ ವಿಚಾರಗಳು, ಒಳ್ಳೆತನಗಳು, ನಡೆ ನುಡಿ ನಡವಳಿಕೆಗಳು, ಆ ಸೌಹಾರ್ದ ಗುಣ, ಔದಾರ್ಯ ಎಲ್ಲವೂ ಕೂಡ ಕರಗತವಾಗಿಬಿಟ್ಟಿತ್ತು, ಕರತಲಮನಕ ಆಗಿಬಿಟ್ಟು. ಹಾಗಾಗಿಯೇ ಇವರ ವರ್ತನೆಗಳನ್ನು ಜನ ಇಷ್ಟಪಡೋದು. ಸುಮ್ಮನೆ ಜನ ದಡ್ರ, ಜನ ಅವಿವೇಕಿಗಳ ಸಾಧ್ಯನೇ ಇಲ್ಲ. ಸುಮ್ಮನೆ ಯಾರನ್ನೋ ದೇವರು ಅಂತ ಹೇಳಲ್ಲ. ಏನಿದೆ ಅವ್ರಿಗೆ ಉಪಯೋಗ ದೇವರು ಅಂತ ಹೇಳ್ಕೊಳ್ಳೋಕ್ಕೆ? ಸಾಧ್ಯವೇ ಇಲ್ಲ. ಅವರು ಒಳಗಿಂದ ಬರುತ್ತೆ, ಅದು ಒಳಗಿಂದ ಬರುತ್ತೆ. ಅಪ್ಪು ಅಂದರೆ ಅಜರಾಮರ. ಪುನೀತ್ ರಾಜ್ಕುಮಾರ್ ಇದ್ರು, ನಮ್ಮನೆ ಮಗು, ನಮ್ಮನೆ ಹುಡುಗ. ಇವತ್ತಿಗೆ ಎಷ್ಟು ಜನ ವಯಸ್ಸಾದವರು ಅದನ್ನು ಹೇಳ್ತಾರೆ. ಮಗುವಾಗಿದ್ದಾಗಿದ್ದ ನಗು ಇಲ್ಲಿವರೆಗೂ ಮಾಸಿಲ್ಲ, ಯಾವತ್ತಿಗೂ ಮಾಸಲ್ಲ ಅದು. ಹಾಗಾಗಿ ನಗು ಅಂದರೂ ಪುನೀತ್ ನೆನಪಾಗ್ತಾರೆ, ಮಗು ಅಂದರೂ ಪುನೀತ್ ನೆನಪಾಗ್ತಾರೆ. ಆದರೆ ನಮಗೀಗ ಸಿಗುಂದ್ರೆ ಅವ್ರು ಸಿಗ್ತಾ ಇಲ್ಲ ನಮಗೆ. ಆ ಥರ ಒಂದು ಪರಿಸ್ಥಿತಿ ಇದೆ. ಬಟ್ ಅವ್ರ ನೆನಪಿನಿಂದ, ಅವರ ಸಾಧನೆಗಳಿಂದ ಸದಾ ನಮ್ಮ ಜೊತೆ ಇದ್ದೇ ಇದ್ದಾರೆ. ಸರ್, ಒಂದು ಕ್ಯೂರಿಯಾಸಿಟಿ ಅಂದರೆ ಅಪ್ಪು ಅವರ ಹಾಗೆ ಕೆ ಕಲ್ಯಾಣ್ ಸರ್ ಅವರು ಪ್ರೇಮ ಕವಿಗಳು ಎಷ್ಟು ಕವಿತೆಗಳನ್ನು ಸಿನಿಮಾಗಳಿಗೆ ಅರ್ಪಿಸಿದ್ದಾರೆ ಅಂತಕ್ಕಂಥದ್ದು. ಅಪ್ಪುನಲ್ಲಿ ಆ ದೇವರ ಹಾಡಿದು ಎಲ್ಲಿಂದ ಆರಂಭವೋ, ಅಭಿ ಪಿಕ್ಚರಲ್ಲಿ ಏನಿನ್ನ ಕಣ್ಣಾಣೆ, ಮತ್ತು ವಿಧಿ ಬರಹ ಅಂತ ಗೌರ ಅಣ್ಣವ್ರು ಹಾಡಿದ್ದು, ಆಕಾಶ್ ಪಿಕ್ಚರಲ್ಲಿ ನೀನೇ, ಮತ್ತು ಕಾಲೇಜಲ್ಲಿ ಹಾಡುವಂಥ ಜನವರಿ ಫೆಬ್ರವರಿ ಹಾಡು, ಆಹಾ ಎಂಥ ಕ್ಷಣ, ಆಮೇಲೆ ಉಸಿರಾಗುವೆ, ಆಮೇಲೆ ನಮ್ಮ ಬಸವ, ವೀರ ಕನ್ನಡಿಗ, ಮೌರ್ಯದ, ಅದು ನಾನು ನೆನಪಿಸ್ಕೋಬೇಕು. ಸಾಲಾಗಿ ಅವರು ಅವಕಾಶ ಕೊಟ್ಟರು, ಅವ್ರಿಗೊಂದು ಇರ್ತಿತ್ತು, ಈ ಹಾಡು ನಮ್ಮ ಕಲ್ಯಾಣ ಬರೀಬೇಕು, ಒಂದು ಪ್ರೀತಿಗೆ ಸಂಬಂಧಪಟ್ಟಿದ್ದು ಒಂದು ಕಲ್ಯಾಣ ಬರೀಬೇಕು, ಒಂದು ಫಿಲಾಸಫಿ ಕಲ್ಯಾಣ ಬರೀಬೇಕು ಅನ್ನೋ ಆ ಒಂದು ಇಚ್ಛೆಯಿಂದ ನನಗೆ ಅವರು ಅವಕಾಶ ಕೊಟ್ಕೊಂಡ್ಬಂದರು ಅವರು. ಅದಕ್ಕೆಲ್ಲ ನಾವು ಋಣಪಟ್ಟೇ ಇರ್ತೀವಿ, ಇಲ್ಲಾಂದರೆ ಹೇಗೆ ಸಾಧ್ಯ. ಅವರು ಬಟ್ಟೆ ಕೊಟ್ಟಿದ್ದೆಲ್ಲ ಒಳ್ಳೆ ಸನ್ನಿವೇಶಗಳೇ ಕೊಟ್ಟರು. ಈ ಒಂದು ಒಳ್ಳೆ ಲವಬಲ್ ಸಾಂಗ್ ಇರ್ತಿತ್ತು ಅಥವಾ ಫಿಲಾಸಫಿ ಇರ್ತಿತ್ತು. ಆದಷ್ಟು ಮನಸ್ಸಿಗೆ ಮುಟ್ಟೋವಂಥ ಸನ್ನಿವೇಶಗಳು, ಗಟ್ಟಿ ಸನ್ನಿವೇಶಗಳನ್ನೇ ಕೊಟ್ಕೊಂಡು ಬಂದರು ಅವಕಾಶಗಳು. ಹಾಗಾಗಿ ಅವ್ರ ಕೆಲಸ ಮಾಡೋದು ಒಂಥರ ಅದರ ಆನಂದ ಬೇರೆ ಅದು. ಆಮೇಲೆ ಯಾವತ್ತೂ ಅವರು ಡಿಕ್ಟೇಟರ್ಶಿಪ್ ಮಾಡಿದ್ದಿಲ್ಲ. ಹಿಂಗೆ ಮಾಡಬೇಕು, ಈ ಥರ ಮಾಡೋ ಹಂಗೆ ಮಾಡೋ ಚಾನ್ಸೇ ಇಲ್ಲ. ಆ ಕುಟುಂಬದಲ್ಲಿ ಯಾರೂ ಹಂಗೆ ಮಾಡಿಲ್ಲ. ಅದು ಆ ಸ್ವತಂತ್ರ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಭಾವನೆಗಳ ಸ್ವತಂತ್ರ, ಅದೆಲ್ಲದು ಇದ್ದಿದ್ದಕ್ಕೆ ನಾವು ಏನೋ ಹೇಳೋಕ್ಕೆ ಪ್ರಯತ್ನ ಮಾಡಿದಾಗಲೂ ಕೂಡ ಅದರಲ್ಲಿ ಇನ್ನೇನೋ ಒಳ್ಳೆಯದನ್ನು ಹುಡುಕಿ ಅವರನ್ನು ಆರಿಸ್ಕೊಂಡ್ರು. ಅದಕ್ಕೆಲ್ಲ ವರದಪ್ಪ ಅವ್ರಿಗೆ, ಅಣ್ಣ ಅವ್ರಿಗೆ, ಪಾರ್ವತಮ್ಮ ಅವ್ರಿಗೆ, ಅಪ್ಪು ಸರ್ಗೆ ಯಾವಾಗಲೂ ತುಂಬ ಋಣಪಟ್ಟಿರಬೇಕು. ಸುಮ್ಮನೆ ಏನೋ ಇದು ಕೊಚ್ಕೊಳ್ಳೋದಲ್ಲ. ನಾವೇನೋ ನೀವು ಕ್ಯಾಮ್ರಾ ಹಿಡಿದಿದ್ದೀರಾ, ನಾನೇನೋ ಅವ್ರ ಬಗ್ಗೆ ತುಂಬ ಹೊಗಳಿ ಮಾತಾಡ್ಬಿಡ್ಬೇಕು. ಏನ್ರಿ ಉಪಯೋಗ? ಅದರಿಂದ ಎನರ್ಜಿ ವೇಸ್ಟ್ ಆಗಿಬಿಡುತ್ತೆ. ಹಂಗೆಲ್ಲ ಸುಳ್ಳು ಹೇಳಿದ್ರೆ ಹೃದಯದಿಂದ, ಮನಸ್ಸಿಂದ, ಆತ್ಮದಿಂದ ಅಪ್ಪು ಅವ್ರನ್ನ ಅಭಿಮಾನಿಸಬೇಕು ಅನಿಸುತ್ತೆ. ಅಣ್ಣ ಅವರು, ಪಾರ್ವತಮ್ಮ ಅವರು, ವರದಪ್ಪ ಅವರ ವ್ಯಕ್ತಿತ್ವಗಳಿಗೆ ಎಲ್ಲಿ ಅವ್ರ ಹೆಸರು ಹೇಳಿದ್ರೆ ನಾವು ಎದ್ದು ಕೈ ಮುಗಿಬೇಕು ಅನಿಸುತ್ತೆ. ಅಂಥ ವ್ಯಕ್ತಿತ್ವಗಳ ನೆರಳಲ್ಲಿ ನಮಗೆ ಕೆಲಸ ಮಾಡೋ ಅವಕಾಶ, ವರ್ಷಾನುಗಟ್ಟಲೆ ಅವ್ರ ಜೊತೆ ಸಮಯ ಕಳೆಯುವಂಥ ಒಂದು ಒಡನಾಟ, ಇದೆಲ್ಲವನ್ನು ಕಲ್ಪಿಸ್ಕೊಟ್ಟಂಥ ನಮ್ಮ ಕನ್ನಡಕ್ಕೆ, ಕನ್ನಡ ನೆಲಕ್ಕೆ, ಕನ್ನಡ ಜನಕ್ಕೆ ನಾವು ಯಾವಾಗಲೂ ಕೂಡ ಶಿರವಾಗಿರಬೇಕಾಗುತ್ತೆ. ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದರೆ, ಅಪ್ಪು ಅವರು ಇದ್ದಾಗ PRK ಪ್ರೊಡಕ್ಷನ್ಸ್ ಮುಂದುವರಿಸ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ರು, ಹೊಸ ಪ್ರತಿಭೆಗಳಿಗೆ ಅವಕಾಶಗಳು ಕೊಡ್ತಿದ್ರು. ಅದೆಲ್ಲವೂ ಅವರ ಅನುಪಸ್ಥಿತಿಯಲ್ಲಿ ಅದನ್ನು ಅಷ್ಟಕ್ಕೆ ನಿಲ್ಲಬಾರ್ದು ಅಂತ ಅವರ ಕನಸುಗಳಿಗೆ ನೀರೆರೆಯುವಂಥ ಕೆಲಸ. ಒಂದು ವಿಷಯನ ನೀವಿಲ್ಲಿ ತುಂಬ ಆಳವಾಗಿ ನಾವು ಗಮನಿಸಬೇಕಾಗುತ್ತೆ. ಅಪ್ಪು ಅವರು ನಮ್ಮಿಂದ ದೂರ ಸರಿದ ನಂತರ, ನಮ್ಮಿಂದ ಅಂತಂದರೆ ಈ ಭೌತಿಕವಾಗಿ ಅವರು ದೂರ ಸರಿದ ನಂತರ ಸಡನ್ನಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸ್ತಿರೋ ರೀತಿ, ಆ ಮೆಚ್ಯೂರಿಟಿ, ಆ ಮನೋಪಕ್ವತೆ ಮತ್ತು ಆ ವಿಷನ್ನು ಇಷ್ಟೆಲ್ಲ ಮಾಡಿಕೊಂಡು ಹ್ಯಾಂಡ್ಲ್ ಮಾಡ್ಕೊಂಡು ಅವ್ರು ಬರ್ತಾ ಇರೋವಂಥ ಆ ಹೆಣ್ಣುಮಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಅವ್ರಿಗಿರುವಂಥ ಒಳಶಕ್ತಿ, ಆ ವಿಲ್ ಪವರು, ಅದನ್ನು ತುಂಬ ಮೆಚ್ಚಬೇಕಾದ್ದು. ಮೇಡಮ್ಗೆ ದೇವರು ತುಂಬ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ತುಂಬ ಒಳ್ಳೇದು ಮಾಡಿ ಕಾಪಾಡಲಿ. ಅಪ್ಪು ಅವರ ಎಲ್ಲ ಇಚ್ಛೆಗಳನ್ನು ಪೂರೈಸೋದ್ರ ಕಡೆ ಹೆಜ್ಜೆ ಇಡ್ತಾ ಇದ್ದಾರೆ. ಎಲ್ಲೂ ಅಳತೆ ಮೀರಿ ಮಾತಾಡ್ತಾ ಇಲ್ಲ.
ಅಳತೆ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಗ್ಗಳಿಕೆ. ಖಂಡಿತ PRK ಪ್ರೊಡಕ್ಷನಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರು ಮಾಡಿದ್ದೆಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೆ, ಹೊಸ ನಿರ್ದೇಶಕ, ಹೊಸ ಟೀಮ್ಗಳಿಗೆ ಅವಕಾಶ ಕೊಟ್ಟು ಹುರಿದುಂಬಿಸ್ಕೊಂಡು ಅವ್ರ ಮನಸ್ಸು ಮಾಡಿದ್ರೆ ಎಂಥ ಲ್ಯಾವಿಶ್ ಪಿಕ್ಚರ್ನೆಲ್ಲ ಮಾಡ್ಬೋದು. ಹಾಗೆಲ್ಲ ಮಾಡಲಿಲ್ಲ. ಅವ್ರು ಮಾಡಿದ್ದೆಲ್ಲ ಹೊಸ ತಂಡ, ಹೊಸ ಕ್ರಿಯೇಟಿವಿಟಿ ಇರುವಂಥ ಟೀಮ್ಗಳನ್ನ ಕಟ್ಟಿ ಸಿನಿಮಾ ಮಾಡ್ಕೊಂಡು ಬಂದಿದ್ದು. ಅದು ನಿಜವಾಗ್ಲೂ ತುಂಬ ಅದು ಪ್ರೌಡಾಗಿ ಫೀಲ್ ಮಾಡುವಂಥ ವಿಚಾರ, ಪ್ರೈಡ್ ಅಂತ ನಾವು ಹೇಳಬೇಕು. ಹಾಗಾಗಿ ಅಶ್ವಿನಿ ಮೇಡಮ್ ಅವರು ಪುನೀತ್ ರಾಜ್ಕುಮಾರ್ ಅವರ ಉಳಿದ ಕನಸುಗಳನ್ನಲ್ಲೂ ಕೂಡ ಫುಲ್ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ಅಪ್ಪು ಅವರ ಒಡನಾಟದಲ್ಲಿದ್ದ ನನಗೆ ಅನ್ನಿಸ್ತಾ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲನೇದಾಗಿ ಮತ್ತು ಪ್ರತಿ ಸಾರಿನೂ ಪುನೀತ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅಪ್ಪು ಸಿನಿಮಾ ಮರುಬಿಡುಗಡೆ ಆಗ್ತಾಯಿದೆ, ತುಂಬ ಒಳ್ಳೆಯದಾಗಲಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಗ್ಯಾರಂಟಿ ಚಾನಲ್ಗೆ ಕರೆದಿದ್ದೀರಾ ಪ್ರೀತಿಯಿಂದ. ಈ ಒಂದು ಸುಂದರವಾದ ಹೆಣ್ಣುಮಗಳಿಗೆ ಯಾರಾದರೂ ಪ್ರೀತಿಯಿಂದ ಗೋರಂಟಿ ಹಚ್ಚಿಬಿಟ್ರೆ ಅದು 50 ವರ್ಷ ಆದರೂ 100 ವರ್ಷ ಆದರೂ ಅದರ ಘಮಲು ಮಾಸಲ್ವಂತೆ. ಆ ಘಮಲು ಆ ಗೋರಂಟಿಲಿ ಮಾತ್ರ ಅಲ್ಲ, ಈ ಗ್ಯಾರಂಟಿಲೂ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.